ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ವಾಹನ ಮಾಲೀಕರೇ ಎಚ್ಚರ ಎಚ್ಚರ. ಜುಲೈ 10ರಿಂದ ಅನಾಥ ವಾಹನಗಳ ಗತಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆ, ಯಾವ ರೀತಿಯ ರೂಲ್ಸ್ ಬರ್ತಾ ಇದೆ, ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಸಾಕಷ್ಟು ಜನ ವೆಹಿಕಲ್ಗಳನ್ನು ರೋಡ್ ಬದಿಯಲ್ಲಿ ಪಾರ್ಕ್ ಮಾಡಿರ್ತಾರೆ ಅಥವಾ ಫುಟ್ಪಾತ್ ಅಲ್ಲಿ ಅದನ್ನು ಆಕ್ರಮಿಸಿಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಪಾದಾಚಾರಿಗಳಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಸಾಕಷ್ಟು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಇದೇ ಕಾರಣಕ್ಕಾಗಿ ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡಿ ಸಾರ್ವಜನಿಕ ರಸ್ತೆಗಳನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ನಗರದ ವಿವಿಧ ರಸ್ತೆಗಳಲ್ಲಿ ತಿಂಗಳುಗಳ ಕಾಲ ಬಿಟ್ಟು ಹೋಗಿರೋ ಅಥವಾ ಬಳಕೆಯಾಗದೆ ನಿಂತಿರುವ ಮಾಲೀಕರಿಲ್ಲದ ವಾಹನಗಳ ವಿರುದ್ಧ ಜುಲೈ 10 ಅಂದರೆ ಶುಕ್ರವಾರದಿಂದ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಬೆಂಗಳೂರಲ್ಲಿ ಫುಟ್ಪಾತ್ ಮೇಲಿನ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸ್ತಾ ಇರುವಂತಹ ಬೆನ್ನಲ್ಲೇ ಈಗ ರಸ್ತೆ ಬದಿಯಲ್ಲೇ ವರ್ಷಾನುಗಟ್ಲೆ ಅದರಲ್ಲೂ ಅನಾಥವಾಗಿ ನಿಂತಿರುವ ವಾಹನಗಳನ್ನು ತೆರವು ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ನಗರದ ರಸ್ತೆ, ಫುಟ್ಪಾತ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ದೀರ್ಘಕಾಲದಿಂದ ನಿಂತಿರುವ ಕಾರು, ಬೈಕು, ಆಟೋ ಯಾವುದೇ ವೆಹಿಕಲ್ ಸೇರಿದಂತೆ ವಿವಿಧ ವಾಹನಗಳನ್ನು ಅಧಿಕಾರಿಗಳು ಗುರುತಿಸಿ ಟೋ ಮಾಡಿ ವಶಕ್ಕೆ ಪಡೆಯಲಿದ್ದಾರೆ. ಈ ವಾಹನಗಳು ಸಂಚಾರಕ್ಕೆ ಅಡ್ಡಿಯಾಗುವುದೇ ಅಲ್ಲದೆ ರಸ್ತೆ ಸುರಕ್ಷತೆಗೂ ಸಮಸ್ಯೆ ಉಂಟು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ಹಲವು ವಾರಗಳು ಅಥವಾ ತಿಂಗಳುಗಳಿಂದ ರಸ್ತೆ ಬದಿಯಲ್ಲಿ ಚಲನೆ ಇಲ್ಲದೆ ನಿಂತಿರುವ ವಾಹನಗಳು, ಮಾಲೀಕರಿಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟು ಹೋಗಿರುವ ವೆಹಿಕಲ್ಗಳು, ಟ್ರಾಫಿಕ್ ಹಾಗೂ ಪಾದಾಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿರುವ ವಾಹನಗಳು, ಸಾರ್ವಜನಿಕ ರಸ್ತೆಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ವಾಹನಗಳು, ಅನಾಥ ವಾಹನಗಳು ಅಂತ ಹೇಳಿ ಪರಿಗಣಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ಜುಲೈ 10ರಿಂದ 5 ನಗರ ವ್ಯಾಪ್ತಿಯಲ್ಲಿನ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ರಸ್ತೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿರುವ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಅವರೇ ಕೊಟ್ಟಿರುವಂತಹ ನಿರ್ದೇಶನ ಇದು. ರಸ್ತೆಗಳು, ತೆರೆದ ಪ್ರದೇಶಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಲವು ದಿನಗಳಿಂದ ನಿಲುಗಡೆ ಮಾಡಿರುವ ಇಂತಹ ವಾಹನಗಳನ್ನು ಗುರುತಿಸಿ ಅವುಗಳನ್ನು ತೆರವು ಮಾಡಬೇಕು ಅನ್ನುವ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಈ ಸಂಬಂಧ ಪಾಲಿಕೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಲಿದ್ದಾರೆ. ಟೋಯಿಂಗ್ ಮತ್ತು ಹರಾಜನ್ನು ತಪ್ಪಿಸಲು ದೀರ್ಘಕಾಲದಿಂದ ನಿಲ್ಲಿಸಿದ ವಾಹನಗಳನ್ನು ತೆಗೆಯುವಂತೆ ವಾಹನ ಮಾಲೀಕರಿಗೆ ಎಚ್ಚರಿಕೆ ಕೊಡಲಾಗುತ್ತೆ. ವಾಹನಗಳ ಮಾಲೀಕರಿಗೆ ಸ್ಟಿಕ್ಕರ್ ಮಾದರಿಯ ನೋಟಿಸ್ ಅನ್ನು ಕೊಡ್ತಾರೆ. ಇದರ ಅನ್ವಯ ಶುಕ್ರವಾರದಿಂದ ನಗರದ ಪ್ರಮುಖ ರಸ್ತೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಲವಾರು ದಿನಗಳಿಂದ ಯಾವುದೇ ರೀತಿಯಾಗಿ ಕಾಳಜಿ ಇಲ್ಲದೆ ನಿಲ್ಲಿಸಲಾಗಿರುವ ಈ ವಾಹನಗಳನ್ನು ತೆರವುಗೊಳಿಸುವಂತಹ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಇದಕ್ಕೆ ಮೊದಲನೇದಾಗಿ ಯಾವ ವಾಹನಗಳನ್ನು ಈ ರೀತಿಯಾಗಿ ನಿಲ್ಲಿಸಿದ್ದಾರೆ, ಅನಾಥ ವಾಹನಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ವಯಂ ಪ್ರೇರಿತ ತೆರವಿಗೆ 7 ದಿನಗಳ ಕಾಲಾವಕಾಶ ಕೊಡ್ತಾರೆ. ಅಧಿಕೃತವಾಗಿ ಸ್ಟಿಕ್ಕರ್ ಮಾದರಿಯ ನೋಟಿಸ್ಗಳನ್ನು ಅಂಟಿಸಲಾಗುತ್ತೆ. ನೋಟಿಸ್ ಅಂಟಿಸಿದ ವಾಹನಗಳ ಚಕ್ರಗಳಿಗೆ ವೀಲ್ ಕ್ಲಾಂಪ್ ಹಾಕಲಾಗುತ್ತೆ. ಈ ಸಮಯದಲ್ಲಿ ಅದರ ಮಾಲೀಕರು ಅದನ್ನು ತೆರವುಗೊಳಿಸಬಹುದು, ಅಂದರೆ ವೆಹಿಕಲ್ಗಳನ್ನು ಅಲ್ಲಿಂದ ತೆಗೆಯಬಹುದು. ನೋಟಿಸ್ ಕೊಟ್ಟ 7 ದಿನಗಳ ಒಳಗಾಗಿಯೂ ವಾಹನಗಳ ಮಾಲೀಕರು ವಾಹನಗಳನ್ನು ತೆಗೆದಿಲ್ಲ ಅಂತ ಹೇಳಿದ್ರೆ ಅಂತಹ ವಾಹನಗಳನ್ನು ಟೋ ಮಾಡಿಕೊಂಡು ಹೋಗಿ ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡಲಾದಂತಹ ಎಲ್ಲ ವಾಹನಗಳನ್ನು ನಿಯಮದ ಅನುಸಾರವಾಗಿ ಬಹಿರಂಗವಾಗಿ ಹರಾಜು ಮಾಡಲಾಗುತ್ತೆ. ಈಗ ಗಡುವಿನ ಬಳಿಕ ಯಾವುದೇ ಎಚ್ಚರಿಕೆ, ಸೂಚನೆ ಇಲ್ಲದೆ ವಾಹನಗಳನ್ನು ಟೋ ಮಾಡಿ ಅಧಿಕಾರಿಗಳು ವಶಕ್ಕೆ ಪಡೆದ ಬಳಿಕ ಆ ವಾಹನಗಳನ್ನು ನಿಗದಿತ ಡಿಪೋ ಅಥವಾ ಸಂಗ್ರಹ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ನಿಗದಿತ ಅವಧಿಯೊಳಗೆ ಮಾಲೀಕರು ಆಗ ದಾಖಲೆಗಳೊಂದಿಗೆ ವಾಹನವನ್ನು ಪಡೆದುಕೊಳ್ಳದೇ ಇದ್ರೆ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಳ್ಳುವ ಚಾನ್ಸಸ್ಸೂ ಇರುತ್ತೆ, ದಂಡ ವಿಧಿಸುವ ಸಾಧ್ಯತೆಯೂ ಇದೆ. ಅಂತಿಮವಾಗಿ ಸಾರ್ವಜನಿಕ ಹರಾಜು ನಡೆಸುವ ಅವಕಾಶವೂ ಇದೆ. ಹಾಗಾಗಿ ನೀವು ರಸ್ತೆ, ಪಾದಚಾರಿ ಮಾರ್ಗ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ಯಾವುದೇ ವಾಹನಗಳನ್ನು ಬಿಟ್ಟಿದ್ರೆ ಈ ಮಾಹಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ತಕ್ಷಣವೇ ನಿಮ್ಮ ವಾಹನಗಳನ್ನು ನಿಮ್ಮ ಸ್ವಂತ ಜಾಗಕ್ಕೆ ಸ್ಥಳಾಂತರಿಸಿ. ನಿಯಮ ಉಲ್ಲಂಘಿಸಿದ ವಾಹನಗಳ ವಿರುದ್ಧ GBA ಕಾಯ್ದೆ 2024 ಸೆಕ್ಷನ್ 324 ಅನ್ವಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ GBA ಆಯುಕ್ತರಾಗಿರುವ ಮಹೇಶ್ವರ ರಾವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ವಾಹನ ಮಾಲೀಕರೇ, ನಿಮ್ಮ ವಾಹನ ನೀವು ಪಾರ್ಕ್ ಮಾಡಿರೋ ಜಾಗ ಸ್ಥಳಾಂತರ ಮಾಡಬೇಕಾ ಬೇಡವಾ, ಸೇಫ್ ಪ್ಲೇಸ್ ಅಲ್ಲಿ ಇದೆಯಾ, ಇದರ ಬಗ್ಗೆ ಗಮನ ವಹಿಸಿ. ಇಲ್ಲದಿದ್ದರೆ ನಿಮ್ಮ ವೆಹಿಕಲ್ ಅನ್ನು ಕಳೆದುಕೊಳ್ಳಬೇಕಾಗತ್ತೆ. ಹುಷಾರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.